Yes, good evening, my dear students. So, in today's class, let us continue with the Amines chapter. Amines chapter ಅಲ್ಲಿ so ಏನೆಲ್ಲ ಟಾಪಿಕ್ಸ್ ಬರುತ್ತೆ and what are the important topics are there under that chapter we'll see one by one. Okay. So, in Amines, so ನಾವು ಫಸ್ಟ್ ಅಮೈನ್ಸ್ ಬಗ್ಗೆ ಸ್ಟಡಿ ಮಾಡೋದಾದ್ರೆ ಸೊ ಲೆಟ್ ಅಸ್ ನೋ ಫಸ್ಟ್ ದ ಸ್ಟ್ರಕ್ಚರ್ ಆಫ್ ಅಮೈನ್ಸ್. ಅಮೈನ್ಸ್ ಅಂದ್ರೆ ಏನು? ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅಮೈನ್ ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸಿ, ಸೊ ಫಸ್ಟ್ ಆಫ್ ಆಲ್ ಅಮೈನ್ಸ್ ಅಂತ ಅಂದ್ರೆ ಅಮೈನ್ಸ್, ಸೊ ದೀಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ. ಸೊ ಅಮೈನ್ಸ್ ಏನು? ಡೆರಿವೇಟಿವ್ಸ್. ಅಮೈನ್ಸ್ ಆರ್ derivatives. Sorry, one second. Yes, amines are derivatives of ammonia. Amines andre enu? Derivatives of ammonia. So ammonia anta andre enu? So which is having the formula NH3. ammonia andre enu? Formula NH3 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಅಥವಾ ಸೊ ಇನ್ ಅಮೋನಿಯಾ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ವಿತ್ ರೀಪ್ಲೇಸ್ಡ್ ಬೈ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಆದರೆ ಅಮೈನ್ಸ್ ಅಲ್ಲಿ, ಸೊ ಅಮೈನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಅಂತ ಹೇಳ್ತೀವಿ, ಇನ್ ವಿಚ್ ಒನ್ ಆರ್ ಟೂ ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಆದರೆ ಅದನ್ನ ವಿ ಕಾಲ್ ಇಟ್ ಆಸ್ ಅಮೈನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ NH3 ನಾವು ವಿ ಕಾಲ್ ಇಟ್ ಆಸ್ ಅಮೋನಿಯಾ ಅಂತ ಹೇಳ್ತೀವಿ, ಅಂಡ್ NH3 ಈಸ್ ಕಾಲ್ಡ್ ಆಸ್ ಅಮೋನಿಯಾ. NH2 ನಾವು ಅಮೈನ್ ಅಂತ ಕರಿತೀವಿ. ಓಕೆ, NH2 ಇಸ್ ವಾಟ್? ಅಮೈನ್. ಅಂಡ್ NH4 ಪ್ಲಸ್ ಇಸ್ ಕಾಲ್ಡ್ ಆಸ್ ಅಮೋನಿಯಾ ಅಂತ ಕರಿತೀವಿ. ಅಮೋನಿಯಂ. NH4 ಪ್ಲಸ್ ಇಸ್ ಕಾಲ್ಡ್ ಆಸ್ ವಾಟ್? ಅಮೋನಿಯಂ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇಫ್ ವಿ ಕಮ್ ಟು ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ, ಸೊ ಅಮೈನ್ಸ್ ಆರ್ ವಾಟ್? ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಇನ್ ವಿಚ್ NH3 ಏನಿದೆ, in this NH3, so one hydrogen atom, see in NH3 there is a presence of 3 hydrogen atoms. So 3 hydrogen atoms alli one athwa more than one hydrogen atoms are replaced with, so hydrogen atoms will be replaced with what? Alkyl groups athwa aryl groups adre, ಸೊ ಅದನ್ನ ವಿ ಕಾಲ್ ಇಟ್ ಆಸ್ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ಅಮೋನಿಯಾ ಅಂತ ಹೇಳ್ತೀವಿ. ಸಾರಿ, ಅಮೈನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಈಗ ಈ ಅಮೋನಿಯಾದಲ್ಲಿ ಐ ರೀಪ್ಲೇಸ್ ಒನ್ ಹೈಡ್ರೋಜನ್ ಆಟಮ್ ವಿತ್ ಒನ್ ಆರ್ ಗ್ರೂಪ್. ಓಕೆ, ಸೊ ಆಗೇನಾಗುತ್ತೆ, ಇಟ್ ವಿಲ್ ಬಿಕಮ್ NH2. ಸೊ ವೇರ್ ಆರ್ ಇಸ್ CH3 ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಒನ್ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ ವಾಟ್? CH3 ಇಂದ ನಾನು ರೀಪ್ಲೇಸ್ ಮಾಡಿದ್ರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಮೋನಿಯಾ ಅಂತ ಹೇಳ್ತೀವಿ. That is an example for ammonia. So idinna we call it as, so this is methyl group, methyl amine anta ಹೇಳ್ತೀವಿ, methyl amine. Okay, so then ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೇಮ್ NH3 ಅಲ್ಲಿ ಅರೈಲ್ ಗ್ರೂಪ್ ನ ರೀಪ್ಲೇಸ್ ಮಾಡಿದ್ರೆ, ಸೊ ದಟ್ ಈಸ್ NH and again H, and ಈ ಕಡೆ R ಪ್ಲೇಸ್ ಅಲ್ಲಿ ನಾನು C6H5 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಥವಾ ಬೆನ್ಸಿನ್ ರಿಂಗ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಇಟ್ ವಿಲ್ ಬಿಕಮ್ಸ್ ವಾಟ್? ಬೆನ್ಸೈಲ್ ಅಮೈನ್ ಅಂತ ಹೇಳ್ತೀವಿ. ಬೆನ್ಸೈಲ್ ಅಮೈನ್, ಆರ್ ಸೊ ಇದನ್ನ ನಾನು ಫಾರ್ಮುಲಾದಲ್ಲಿ ಬರೆದಾಗ, ಸೊ ಲೈಕ್ ಅರೋಮ್ಯಾಟಿಕ್ ರಿಂಗ್ಗೆ NH2 ನ ಅಟ್ಯಾಚ್ ಮಾಡಿದ್ರೆ, ಸೊ ಇಟ್ ವಿಲ್ ಬಿಕಮ್ ವಾಟ್? NH2. ಓಕೆ, ಸೊ ಅರೈಲ್ ಅಮೈನ್ ಅಂತ ಹೇಳ್ತೀವಿ, ಆರ್ ಆಲ್ಸೋ ಕಾಲ್ ಇಟ್ ಆಸ್ ವಾಟ್? ಅನಿಲಿನ್. ಸೊ ವಿ ಆಲ್ಸೋ ಕಾಲ್ ಇಟ್ ಆಸ್ ಅನಿಲಿನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ NH3 ಅಲ್ಲಿ ವೆನ್ ಒನ್ ಹೈಡ್ರೋಜನ್ ಆಟಮ್ ಅಥವಾ ಮೋರ್ ದ್ಯಾನ್ ಒನ್ ಹೈಡ್ರೋಜನ್ ಆಟಮ್ ರೀಪ್ಲೇಸ್ಡ್ ವಿತ್ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಇಂದ ರೀಪ್ಲೇಸ್ ಆದ್ರೆ, ಸೊ ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ವಿತ್ ವಾಟ್? ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ಅಮೋನಿಯಾ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದೆನ್ ಸೊ ನೆಕ್ಸ್ಟ್ ಲೆಟ್ us come to see the structure of ammonia. So next one is what? Structure of ammonia.
structure of ammonia, so which is yes, structure of ammonia. ಸೊ ಈಗ ನಾವು ಅಮೋನಿಯಾ ಸ್ಟ್ರಕ್ಚರ್ ಅನ್ನ ನಾವು ಸ್ಟಡಿ ಮಾಡೋಣ. ಸೊ ವಿಚ್ ಇಸ್ ಹ್ಯಾವಿಂಗ್ ದ ಫಾರ್ಮುಲಾ NH3 ಅಂತ. ಓಕೆ, ಸೊ ನಾವು ಅಮೋನಿಯಾ NH3 ಇಸ್ ದ ಸ್ಟ್ರಕ್ಚರ್ ಆಫ್ ಅಮೋನಿಯಾ. ಸೊ ಬಟ್ ಇಲ್ಲಿ ನಮಗೆ ನೈಟ್ರೋಜನ್ ಆಫ್ ಅಮೈನ್ಸ್ ಅಲ್ಲಿ ಏನ್ ನೈಟ್ರೋಜನ್ ಆಟಮ್ ಪ್ರೆಸೆಂಟ್ ಇರುತ್ತೆ, ಸೊ ವಿಚ್ ಕ್ಯಾರೀಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಲ್ವೇಸ್. ಸೊ ನೈಟ್ರೋಜನ್ ಆಟಮ್ ಮೇಲೆ ನೈಟ್ರೋಜನ್ ಆಟಮ್ ಏನ್ ಪ್ರೆಸೆಂಟ್ ಇರುತ್ತೆ, ಸೊ ಇಟ್ ಆಲ್ವೇಸ್ ಕ್ಯಾರೀಸ್ ವಾಟ್ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಕ್ಯಾರಿ ಮಾಡುತ್ತೆ. ಬಿಕಾಸ್ ಇಫ್ ಯು ರೈಟ್ ದ ಕಾನ್ಫಿಗರೇಷನ್ ಫಾರ್ ದಟ್ ನೋ, ಸೊ ನೈಟ್ರೋಜನ್ ಲಾಸ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಲ್ಲಿ ಒನ್ ಎಲೆಕ್ಟ್ರಾನ್ ನಾಟ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೈಸೇಷನ್ ಆಗಿರೋದ್ರಿಂದ, ಸೊ ದಟ್ ವಿಲ್ ಆಕ್ಟ್ಸ್ ಆಸ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸೊ ದೆನ್ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಾಟ್, ಸೊ ಇಫ್ ಯು ರೈಟ್ ದ ಸ್ಟ್ರಕ್ಚರ್ ನೋ, ಸೊ ದಿಸ್ ಇಸ್ ಒನ್ ಹೈಡ್ರೋಜನ್ ಆಟಮ್ and this is another hydrogen atom and another one is which is away to the plane hydrogen atom, so which is having the bond angle 107 degree ಇರುತ್ತೆ. ಓಕೆ, ಬಾಂಡ್ ಆಂಗಲ್ 107 ಡಿಗ್ರಿ ಇರುತ್ತೆ. ಸೊ ದೆನ್ ಅದೇ ರೀತಿ ನಾವು ಈ ಹೈಡ್ರೋಜನ್ ಆಟಮ್ ಅನ್ನ ರೀಪ್ಲೇಸ್ಡ್ ಬೈ CH3 ಮಾಡಿದ್ರೆ, ಓಕೆ, ಸೊ ಇಫ್ ದ ಹೈಡ್ರೋಜನ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ವಾಟ್ ಅಮೋನಿಯಾ. ಸೊ ಅದೇ ನಾವು ಇಫ್ ಯು ರೀಪ್ಲೇಸ್ ದಿಸ್ ಹೈಡ್ರೋಜನ್ ಆಟಮ್ಸ್ ವಿತ್ CH3 ಗ್ರೂಪ್ಸ್ ಇಂದ ರೀಪ್ಲೇಸ್ ಮಾಡಿದ್ರೆ, ಸೊ ಅಗೈನ್ ನೈಟ್ರೋಜನ್ ಆಟಮ್ ಕ್ಯಾರೀಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂಡ್ ಇನ್ಸ್ಟೆಡ್ ಆಫ್ H I will write CH3 and again here I will write CH3 and ಮತ್ತೆ ನಮಗೆ will be getting what CH3 ಸಿಗುತ್ತೆ. ಓಕೆ, ಸೊ ವಿಚ್ ಇಸ್ ಹ್ಯಾವಿಂಗ್ ದ ಬಾಂಡ್ ಆಂಗಲ್ 108 ಡಿಗ್ರಿ. ಓಕೆ, ಬಾಂಡ್ ಆಂಗಲ್ ಎಷ್ಟಿರುತ್ತೆ, 108 ಡಿಗ್ರಿ ಇರುತ್ತೆ. ಸೊ ಈ ಕಾಂಪೌಂಡ್ ಅನ್ನ ವಿ ಕಾಲ್ ಇಟ್ ಆಸ್ ಟ್ರೈಮಿಥೈಲ್ ಅಮೈನ್ ಅಂತ ಹೇಳ್ತೀವಿ. ಓಕೆ, ಟ್ರೈಮಿಥೈಲ್ ಅಮೈನ್. ಓಕೆ, ಅಂಡ್ ದಿಸ್ ಇಸ್ ಅಮೋನಿಯಾ. ಸೊ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ಅಮೋನಿಯಾ ಮತ್ತೆ ಟ್ರೈಮಿಥೈಲ್ ಅಮೈನ್. ಸೊ ಈಗ ಇಫ್ ವಿ ಕಮ್ ಟು ದ ಎಕ್ಸ್ಪ್ಲನೇಷನ್, ಸೊ ಇನ್ ಅಮೋನಿಯಾ, okay, so the nitrogen atom in present ಇದೆ, the nitrogen atom which is present here, so which carries a lone pair of electron. Okay, lone pair of electron ಅನ್ನ ಕ್ಯಾರಿ ಮಾಡುತ್ತೆ. and also in amines nitrogen atom in amines it undergo sp3 hybridization. Okay, it undergoes what sp3 hybridization ಆಗುತ್ತೆ. and aliphatic amines have a pyramidal shape. Aliphatic amines ಅಂದ್ರೆ ಏನು, so that means it should be a straight chain ಇದ್ದಾಗ, ಸೊ ಅದನ್ನ aliphatic amines ಅಂತ ಹೇಳ್ತೀವಿ. aliphatic amines pyramidal shape ಇರುತ್ತೆ. ಓಕೆ, ಸೊ aliphatic amines having what, which shape, pyramidal shape ಇರುತ್ತೆ. Aliphatic amines are having pyramidal shape. Then each of 3 sp3 hybridized orbitals of nitrogen overlap with a hydrogen or carbon depending upon the composition of amines. ಈಗ ಇಲ್ಲಿ ಏನ್ ನೈಟ್ರೋಜನ್ ಆಟಮ್ sp3 ಹೈಬ್ರಿಡೈಸೇಷನ್ ಆಗುತ್ತೆ ಈಚ್ ಸ್ಟ್ರಕ್ಚರ್ಸ್ ಅಲ್ಲಿ ಅಂತ ಹೇಳ್ತಿದ್ದೇನೆ. ಸೊ ಈ sp3 ಹೈಬ್ರಿಡೈಸ್ಡ್ ನೈಟ್ರೋಜನ್ ಆಟಮ್ ಏನಾಗುತ್ತೆ, ಸೊ sp3 ಹೈಬ್ರಿಡೈಸೇಷನ್ ಆಫ್ ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಆಫ್ ನೈಟ್ರೋಜನ್ ಆಟಮ್ ಈಸ್ ಓವರ್ಲ್ಯಾಪ್ ವಿತ್ ಹೈಡ್ರೋಜನ್ ಆಟಮ್ ಮತ್ತೆ ದೆನ್ CH3 ಗ್ರೂಪ್ಸ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು, ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಬಾಂಡ್. Then due to the presence of unshared pair of electron, that is lone pair bond pair interaction, so that is carbon nitrogen ಮತ್ತೆ E ಅಂತ ಹೇಳ್ತೀವಿ, where E is carbon ಅಥವಾ ಕಾರ್ಬನ್ ಆರ್ ಹೈಡ್ರೋಜನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕಾರ್ಬನ್, ನೈಟ್ರೋಜನ್ ಮತ್ತೆ ಇ ಅಂತ ಅಂದ್ರೆ, ಸೊ ಇ ಈಸ್ ನಥಿಂಗ್ ಬಟ್ ಕಾರ್ಬನ್ ಅಥವಾ ಹೈಡ್ರೋಜನ್ ಈಸ್ ರೆಡ್ಯೂಸ್ಡ್ ಫ್ರಮ್ 109 ಡಿಗ್ರಿ 109.5 ಡಿಗ್ರಿಯಿಂದ 108 ಡಿಗ್ರಿಗೆ ರೆಡ್ಯೂಸ್ ಆಗುತ್ತೆ. 109.5 ಡಿಗ್ರಿಯಿಂದ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸಸ್ ವಾಟ್
108 ಡಿಗ್ರಿ. ಓಕೆ, ಸೊ ಯೂಶುವಲಿ ನಮಗೆ NH3ದು ಪಿರಮಿಡ್ ಶೇಪ್, NH3 the bond angle will be 109.5 ಡಿಗ್ರಿ ಇರುತ್ತೆ. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಕಾರ್ಬನ್, ನೈಟ್ರೋಜನ್ ಮತ್ತೆ ಇ, ಸೊ ವೇರ್ ಇ ಇಸ್ ನಥಿಂಗ್ ಬಟ್ ಅಗೈನ್ ಎನಿ ಆಫ್ ದ ಆಲ್ಕೈಲ್ ಗ್ರೂಪ್ ಮತ್ತೆ ಹೈಡ್ರೋಜನ್ ಪ್ರೆಸೆಂಟ್ ಇತ್ತು ಅಂತ ಅಂದ್ರೆ ಆಗ ನಮಗೆ ಬಾಂಡ್ ಆಂಗಲ್ 109.5 ಡಿಗ್ರಿ ಇರುವಂತದ್ದು ಇಟ್ ಇಸ್ ಗೋಯಿಂಗ್ ಟು ರೆಡ್ಯೂಸಸ್ ಟು ದ 108 ಡಿಗ್ರಿಗೆ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಇದು ಸ್ಟ್ರಕ್ಚರ್ ಆಫ್ ಅಮೋನಿಯಾ. ಸಿ, ಸ್ಟ್ರಕ್ಚರ್ ಆಫ್ ಅಮೋನಿಯಾ ಅಂತ ಅಂದ್ರೆ NH3 ಆಕ್ಚುಲಿ, ಸೊ NH3 ವಾಟ್ ಎವರ್ ದ ನೈಟ್ರೋಜನ್ ಆಟಮ್ ಇಸ್ ಪ್ರೆಸೆಂಟ್, ದಟ್ ನೈಟ್ರೋಜನ್ ಆಟಮ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್ ಆಗುತ್ತೆ, sp3 hybridization, and also that a nitrogen atom, sp3 hybridized nitrogen atom is linked to the 1s1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುವಂತ ಹೈಡ್ರೋಜನ್ ಆಟಮ್ ಜೊತೆ ಲಿಂಕ್ ಆದಾಗ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಬಾಂಡ್ಸ್ ಇನ್ ಬಿಟ್ವೀನ್ ಎನ್ ಅಂಡ್ ಹೈಡ್ರೋಜನ್ ಆಟಮ್. ಒನ್ ಹೈಡ್ರೋಜನ್ ಆಟಮ್ ಒಂದು ಕೋವೆಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡಿದ್ರೆ ಅನದರ್ ಹೈಡ್ರೋಜನ್ ಆಟಮ್ ವಿಚ್ ಇಸ್ ವೆರಿ ಕ್ಲೋಸ್ ಟು ದ ನೈಟ್ರೋಜನ್ ಅಂಡ್ ಅನದರ್ ಹೈಡ್ರೋಜನ್ ಆಟಮ್ ವಿಚ್ ಇಸ್ ಅವೇ ಫ್ರಮ್ ದ ನೈಟ್ರೋಜನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ಇನ್ ಕೇಸ್ ಆಫ್ ಅಮೋನಿಯಾ ವೇರ್ ಹೈಡ್ರೋಜನ್ ಆಟಮ್ಸ್ ಆರ್ ರಿಪ್ಲೇಸ್ಡ್ ಬೈ ಆಲ್ಕೈಲ್ ಗ್ರೂಪ್, ಹೈಡ್ರೋಜನ್ ಆಟಮ್ಸ್ ಆಲ್ಕೈಲ್ ಗ್ರೂಪ್ಸ್ ಇಂದ ರಿಪ್ಲೇಸ್ ಆಗಿದ್ರೆ ಸೊ ಅದು ನಮಗೆ ಬಾಂಡ್ ಆಂಗಲ್ ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಅಂದ್ರೆ ಫ್ರಮ್ 109.5 ಡಿಗ್ರಿ ಟು 108 ಡಿಗ್ರಿಗೆ ರೆಡ್ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ಯು ದಿಸ್ ಪಾಯಿಂಟ್ ಯು ಜಸ್ಟ್ ರಿಮೆಂಬರ್, ಆಲಿಫ್ಯಾಟಿಕ್ ಅಮೈನ್ಸ್ ಪಿರಮಿಡಲ್ ಶೇಪ್ ಇರುತ್ತೆ. ಓಕೆ, ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಪಿರಮಿಡಲ್ ಇನ್ ಶೇಪ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ammonia or amines. Next, let us come to the next topic, classification. Okay, so ಈಗ ನಾವು ಕ್ಲಾಸಿಫಿಕೇಶನ್ ಅಂತ ಬಂದಾಗ ಆಕ್ಚುಲಿ ಸೊ ಬೇಸ್ಡ್ ಆನ್ ಅಮೈನ್ಸ್ ಆರ್ ಕ್ಲಾಸಿಫೈಡ್ ಇಂಟು ಬೇಸ್ಡ್ ಆನ್ ಅಮೈನ್ಸ್ ಯಾವ ರೀತಿ ಕ್ಲಾಸಿಫೈ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಆರ್ ಗ್ರೂಪ್ಸ್ ರಿಪ್ಲೇಸ್ಡ್ ಇನ್ NH3. ಓಕೆ, ಸೊ NH3 okay, NH3 based on number of replacement of hydrogen atoms in NH3. ಓಕೆ, ಸೊ NH3 ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಯಾವ ರೀತಿ ರೀಪ್ಲೇಸ್ ಆಗುತ್ತೆ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ಓಕೆ, ಸೊ ಅದರಲ್ಲಿ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಫಸ್ಟ್ ಒನ್ ಇಸ್ ಪ್ರೈಮರಿ ಅಮೈನ್ಸ್. ಫಸ್ಟ್ ಒನ್ ಏನು, ಪ್ರೈಮರಿ ಅಮೈನ್ಸ್ ಆಗಿರುತ್ತೆ, ಪ್ರೈಮರಿ ಅಮೈನ್ಸ್. ಸೊ ಪ್ರೈಮರಿ. ದೆನ್ ಸೆಕೆಂಡ್ ಒನ್ ಇಸ್ ಸೆಕೆಂಡರಿ ಅಮೈನ್ಸ್. ಸೊ ದಟ್ ಈಸ್ ಸೆಕೆಂಡರಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್ ಈಸ್ ಟರ್ಷಿಯರಿ ಅಮೈನ್ಸ್. ಥರ್ಡ್ ಒನ್ ಈಸ್ ವಾಟ್, ಟರ್ಷಿಯರಿ ಅಮೈನ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ ಟರ್ಷಿಯರಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಟರ್ಷಿಯರಿ ಅಮೈನ್ಸ್ ಅಂತ. ಓಕೆ, ಸೊ ನಾವು ಲೆಟ್ ಅಸ್ ಕಮ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಅಮೈನು, ಸೆಕೆಂಡರಿ ಅಮೈನ್ಸ್ ಮತ್ತೆ ಟರ್ಷಿಯರಿ ಅಮೈನ್ಸ್ ಅಂತ. ಸಿ, ಇದು ಫಸ್ಟ್ ಒನ್ ಏನಿದೆ ಪ್ರೈಮರಿ ಅಮೈನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಅಮೈನ್ಸ್ ನಾವು? ಎಸ್, ಸೊ ಪ್ರೈಮರಿ ಅಮೈನ್ಸ್ ಅಂದ್ರೆ these are the derivatives of ammonia in which one hydrogen atom of ammonia is replaced by alkyl or aryl group. One hydrogen atom is going to replaced by what? R group. So where R is alkyl group. Okay, where R is equals to alkyl group ಆಗಿರುತ್ತೆ ಅಥವಾ aryl group ಆಗಿರುತ್ತೆ. Okay, R is replaced by what? In ammonia, one hydrogen atom is replaced by what? R group. So where R is alkyl group ಅಥವಾ aryl group ಅಂತ ನಾವು ಹೇಳ್ತೀವಿ. Okay, and it is having the general formula. So general formula RNH2 ಇರುತ್ತೆ. So because NH3 ಒಂದು ಹೈಡ್ರೋಜನ್ ಆಟಮ್ replaced with R ಆದ್ರೆ RNH2 ಫಾರ್ಮ್ ಆಗುತ್ತೆ. This is the general formula. Okay, so this is general formula. ದೆನ್ ಫಂಕ್ಷನಲ್ ಗ್ರೂಪ್ ಯಾವ್ದು ಪ್ರೆಸೆಂಟ್ ಇರುತ್ತೆ ಹಾಗಿದ್ರೆ ಇದರಲ್ಲಿ ಪ್ರೈಮರಿ ಅಮೈನ್ಸ್ ಅಲ್ಲಿ ಅಂತ ಅಂದ್ರೆ ಸೊ NH2 ನಾವು ಫಂಕ್ಷನಲ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ NH2 ವಿಲ್ ಆಕ್ಟ್ ಆಸ್ ವಾಟ್? ಫಂಕ್ಷನಲ್ ಗ್ರೂಪ್ ಇನ್ ಫಸ್ಟ್ ಪ್ರೈಮರಿ ಅಮೈನ್ಸ್. ಸೊ ದೆನ್ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಪ್ರೈಮರಿ ಅಮೈನ್ಸ್ಗೆ ಸಿ, 1 in NH3. ಓಕೆ, NH3 ಅಲ್ಲಿ 1 hydrogen atom is replaced by what? R group. So where R is alkyl group ಅಥವಾ aryl group ಅಂತ ನಾವು ಹೇಳ್ತೀವಿ. Okay, so in ammonia one hydrogen atom is replaced by what? R group. So where R is alkyl group ಅಥವಾ aryl group ಅಂತ ನಾವು ಹೇಳ್ತೀವಿ. Okay, so NH3 ಅಲ್ಲಿ
ಓಕೆ, ಒನ್ ಹೈಡ್ರೋಜನ್ ಆಟಮ್ ಅನ್ನ ರೀಪ್ಲೇಸ್ಡ್ ವಿತ್ CH3 ಮಾಡಿದ್ರೆ ಸೊ ಏನ್ ಬರುತ್ತೆ, NH H ಮತ್ತೆ ಒನ್ ಮೋರ್ ಹೆಚ್. ಓಕೆ, ಸೊ ಈಗ ಸಾರಿ, ಒನ್ ಮೋರ್ ಹೆಚ್ ಇಸ್ ರೀಪ್ಲೇಸ್ಡ್ ಬೈ CH3 ಅಂತ ಮಾಡಿದಾಗ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಮೀಥೈಲ್ ಅಮೈನ್. ಮೀಥೈಲ್ ಅಮೈನ್ ಅಂತ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಅದೇ ರೀತಿ ವಿ ಕ್ಯಾನ್ ರೀಪ್ಲೇಸ್ ಒನ್ ಹೈಡ್ರೋಜನ್ ಆಟಮ್ ವಿತ್ ಒನ್ ಅರೈಲ್ ಗ್ರೂಪ್. ಸೊ ದಟ್ ಈಸ್ NH3 ಅಲ್ಲಿ C6H5, one hydrogen atom is replaced by C6H5. Another two hydrogen atom ಅನ್ನ as it is ಬರೆಯೋಣ. ಸೊ this is nothing but benzene ring ಗೆ ನಾವು NH2 ನ ಅಟ್ಯಾಚ್ ಮಾಡ್ತಿದೀವಿ. ಆರ್ NH2 ಅಲ್ಲಿ one hydrogen atom is replaced with what, benzene ring. ಸೊ ಇದನ್ನ we call it as aryl amine ಅಂತ ಹೇಳ್ತೀವಿ, ಅಥವಾ ಆಲ್ಸೋ ಕಾಲ್ ಇಟ್ as aniline ಅಂತ ಹೇಳ್ತೀವಿ. ಓಕೆ, aryl amine ಅಥವಾ ಆಲ್ಸೋ ಕಾಲ್ಡ್ as ಅನಿಲಿನ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಪ್ರೈಮರಿ ಅಮೈನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್. ಸೊ ಪ್ರೈಮರಿ ಅಮೈನ್ಸ್ ಅಂದ್ರೆ ಏನು? ಸೊ ಇನ್ ಅಮೋನಿಯಾ ಒನ್ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ವಿತ್ ಆರ್ ಗ್ರೂಪ್, ವೇರ್ ಆರ್ ಇಸ್ ಎನಿ ಆಫ್ ದ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಆಗಿರುತ್ತೆ. ಸೊ ಜನರಲ್ ಫಾರ್ಮುಲಾ NH3 ಅಲ್ಲಿ ಒನ್ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ ಆರ್ ಗ್ರೂಪ್ ಅಂತ ಆದ್ರೆ ಸೊ ದಟ್ ಈಸ್ RNH2 ಇಸ್ ದ ಜನರಲ್ ಫಾರ್ಮುಲಾ. ಫಂಕ್ಷನಲ್ ಗ್ರೂಪ್ ಬಂದು NH2 ಇರುತ್ತೆ. ಸೊ NH2 ಇಸ್ ದ ಫಂಕ್ಷನಲ್ ಗ್ರೂಪ್. ಎಕ್ಸಾಂಪಲ್ಸ್ ಮೀಥೈಲ್ ಅಮೈನ್ ಮತ್ತೆ ಅನಿಲಿನ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ದೆನ್ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಒನ್. ಓಕೆ, ಸೆಕೆಂಡ್ ಒನ್ ನೋಡೋಣ. ಸೊ ದಿಸ್ ಇಸ್ ಫಸ್ಟ್ ಒನ್. ದೆನ್ ಸೆಕೆಂಡ್ ಒನ್ ಏನಿದೆ ಇಲ್ಲಿ, ಸೆಕೆಂಡರಿ ಅಮೈನ್ಸ್ ಅಂತ ಇದೆ. ಓಕೆ, ಸೊ ಸೆಕೆಂಡರಿ ಅಮೈನ್ಸ್ ಅಂತ ಅಂದ್ರೆ in ammonia in which two hydrogen atoms, in ಅಮೋನಿಯಾದಲ್ಲಿ two hydrogen atoms are replaced by what, two hydrogen atoms are replaced by two R groups, where R is alkyl group ಅಥವಾ aryl group, alkyl ಅಥವಾ aryl group, where R is alkyl ಅಥವಾ aryl group ಅಂತ ನಾವು ಹೇಳ್ಬೋದು. ಈಗ NH3 ಅಲ್ಲಿ ನಾನು ಟೂ ಹೈಡ್ರೋಜನ್ ಆಟಮ್ ಅನ್ನ ರೀಪ್ಲೇಸ್ಡ್ ವಿತ್ ಆರ್ ಗ್ರೂಪ್ ಮಾಡ್ತೀನಿ. ಟೂ ಆರ್ ಗ್ರೂಪ್ ಮಾಡಿದ್ರೆ ಸೊ ಇಟ್ ವಿಲ್ ಬಿಕಮ್ RNH ಆರ್ ಡ್ಯಾಶ್ ಅಂತ ಬೇರೆ ಆರ್ ಇಸ್ ಸೇಮ್ ಆಗಿರ್ಬೋದು ಅಥವಾ ಆರ್ ಇಸ್ ಡಿಫ್ರೆಂಟ್ ಆಗಿರ್ಬೋದು. ಓಕೆ, ಸೊ ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಸೆಕೆಂಡರಿ ಅಮೈನ್. ದೆನ್ ವಾಟ್ ಈಸ್ ದ ಫಂಕ್ಷನಲ್ ಗ್ರೂಪ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಅಂತ ಅಂದ್ರೆ ಫಂಕ್ಷನಲ್ ಗ್ರೂಪ್ ಇಸ್ ಪ್ರೆಸೆಂಟ್ ದಟ್ ಇಸ್ NH. ಓಕೆ, ಫಂಕ್ಷನಲ್ ಗ್ರೂಪ್ ಯಾವ್ದಿರುತ್ತೆ ಇದರಲ್ಲಿ, NH ಪ್ರೆಸೆಂಟ್ ಇರುತ್ತೆ. ಸೊ ನಾವು ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ಇದಕ್ಕೆ ಎಕ್ಸಾಂಪಲ್ ಆರ್ ಪ್ಲೇಸ್ ಅಲ್ಲಿ ನಾನು CH3 ನ ತಗೊಳ್ತೀನಿ ಅಂಡ್ NH, ಮತ್ತೆ ಅನದರ್ ಆರ್ ಪ್ಲೇಸ್ ಅಲ್ಲಿ CH3 ನ ತಗೊಳ್ತೀನಿ. ಇಟ್ ಈಸ್ ನಥಿಂಗ್ ಬಟ್ ಟೂ ಮೀಥೈಲ್ ಗ್ರೂಪ್ ಇರೋದ್ರಿಂದ ಡೈಮೀಥೈಲ್. ಸೊ NH ನ ಅಮೈನ್ ಅಂತ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಡೈಮೀಥೈಲ್ ಅಮೈನ್ ಅಂತ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಅದೇ ರೀತಿ ನಾನು N ಪ್ಲೇಸ್ ಅಲ್ಲಿ C6H5 NH ಅಂಡ್ C6H5 ಹೇಗೇನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಇದನ್ನ ವಿ ಕಾಲ್ ಇಟ್ ಆಸ್ ಡೈಫಿನೈಲ್ ಅಮೈನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಡೈಫಿನೈಲ್ ಅಮೈನ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ವಿ ಕ್ಯಾನ್ ಕನ್ಸಿಡರ್ ವಾಟ್ ಸೆಕೆಂಡರಿ ಅಮೈನ್ಸ್ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. Then after this next we'll be having secondary amines ಆದ್ಮೇಲೆ we'll go for third one, that is tertiary amines. So third one ಏನು, tertiary amines ಹೋಗೋಣ. See, tertiary amines ಅಂತ ಅಂದ್ರೆ in ammonia, ಈ ಅಮೋನಿಯಾದಲ್ಲಿ so if all the three hydrogen atoms are replaced by alkyl ಅಥವಾ aryl group ಆದ್ರೆ ಅದನ್ನ we call it as tertiary amine ಅಂತ ಹೇಳ್ತೀವಿ. That means in ಅಮೋನಿಯಾದಲ್ಲಿ so three hydrogen atoms are replaced by with three R groups. In ammonia, three hydrogen atoms are replaced by what, three R groups. So where R is any of the alkyl group ಅಥವಾ aryl group ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈಗ ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಅಮೈನ್ಸ್ ಏನಾಗುತ್ತೆ? So that is equals to ನಾನು ಅಮೋನಿಯಾದಲ್ಲಿ ಐ ರಿಪ್ಲೇಸ್ ಆಲ್ ದ ಹೈಡ್ರೋಜನ್ ಆಟಮ್ ವಿತ್ ಆರ್ ಡ್ಯಾಶ್ ಮತ್ತೆ R ಡಬಲ್ ಡ್ಯಾಶ್ ಅಂತ ತಗೊಳ್ತೀನಿ. ಓಕೆ,
So then next, what is the functional group is present in this? Functional group is equals to, ನೋಡಿ ಇಲ್ಲಿ n present ಇದೆ. So that I'll write, so the functional group in tertiary amine is n ಅಂತ ತಗೊಳ್ತೀವಿ. Then if we come to the example ತಗೊಂಡ್ರೆ CH3N CH3 ಮತ್ತೆ CH3, okay, CH3N CH3 ಮತ್ತೆ CH3, all the hydrogen atoms are replaced with what? 3 CH3 group ಇಂದ replace ಮಾಡಿದ್ದೀನಿ. So it is called as trimethyl. So ಏನು ಹೇಳ್ತೀವಿ ಇದಕ್ಕೆ? Trimethyl amine. So trimethyl amine ಅಂತ ಹೇಳ್ತೀವಿ. So also called as N, N dimethyl, N, N dimethyl methanamine. Okay, N, N dimethyl methanamine ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. N, N dimethyl methanamine ಅಂತ ರೆಪ್ರೆಸೆಂಟ್ ಮಾಡ್ತೀವಿ. Okay, so this is the naming of what? This tertiary amine compound. Okay, ಈ ರೀತಿ ನಾವು ಏನು ಮಾಡ್ತೀವಿ, like we are going to classified ammonia in terms of primary amines, secondary amines ಮತ್ತೆ tertiary amines ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಬರ್ತೀವಿ. Okay, so next, see, I'll give a few examples how to classify the amines anta. Okay, see here I'll give few examples. Few examples bardu. So idralli yav riti we can classify in terms of primary, secondary, tertiary annodun nodana. See, first example I will take C2H5 twice, okay, CHNH2 anta one compound ide. Then second one C2H5 twice NH anta ide. Okay, then third one, so aromatic ring, ಮತ್ತೆ again another aromatic ring. So ಇದಕ್ಕೆ NH2 ನ ಅಟ್ಯಾಚ್ ಮಾಡ್ತೀನಿ. And last example, aromatic ring, then see here NCH3 tried, NCH3 twice ಅಂತ. ಓಕೆ, ಈಗ ನಮಗೆ ಈ 4 ಎಕ್ಸಾಂಪಲ್ ಅಲ್ಲೂ ನಾವು ಇಟ್ ಈಸ್ ವಿಚ್ ಟೈಪ್ ಆಫ್ ಅಮೈನ್ಸ್ ಅಂತ ನಾವು ನೋಡಬೇಕು. ಓಕೆ, ದ ಗಿವನ್ ಎಕ್ಸಾಂಪಲ್ ಈಸ್ ವಿಚ್ ಟೈಪ್ ಆಫ್ ಅಮೈನ್ ಅಂತ ನಾವು ನೋಡಬೇಕಾಗುತ್ತೆ. ಸಿ, ಇಲ್ಲಿ ನಮಗೆ ಫಸ್ಟ್ ಎಕ್ಸಾಂಪಲ್ ಅಂತ ತಗೊಂಡಾಗ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ವಿ ಕ್ಯಾನ್ ಸಿ ದಟ್ ಇಲ್ಲಿ NH3 ಅಲ್ಲಿ ಒಂದು ಹೈಡ್ರೋಜನ್ ಆಟಮ್. ಸಿ, ಐ ವಿಲ್ ರೈಟ್ ದ ಸಿಂಪ್ಲಿಫಿಕೇಶನ್ ಹಿಯರ್. ಓಕೆ, ಸೊ ದಟ್ ಇಸ್ NH3 ಅಲ್ಲಿ H2 ಇದೆ ಫಸ್ಟ್ ಎಕ್ಸಾಂಪಲ್ ಅಲ್ಲಿ, ಕರೆಕ್ಟಾ? ಇನ್ನೊಂದು H is replaced by what? C2H5 twice ಅಂತ ಇದೆ. ಓಕೆ, ಸೊ ಇಟ್ ಈಸ್ ವಿಚ್ ಟೈಪ್ ಆಫ್ ಅಮೋನಿಯಾ? ದಿಸ್ ಇಸ್ ಪ್ರೈಮರಿ ಅಮೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಓನ್ಲಿ ಒನ್ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ ವಾಟ್? ಸೊ ಇದರಲ್ಲಿ ಓನ್ಲಿ ಒನ್ ಹೈಡ್ರೋಜನ್ ಆಟಮ್ ರೀಪ್ಲೇಸ್ಡ್ ವಿತ್ ಈ CH2H5 twice ಅಂತ ಹೇಳ್ಬೋದು. ಸೊ ದಟ್ ಇಟ್ ಈಸ್ ಪ್ರೈಮರಿ ಅಮೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಸೆಕೆಂಡ್ ಆಪ್ಷನ್ ಅಲ್ಲಿ C2H5 twice NH ಅಂತ ಇದೆ. ಸೊ ಇದರಲ್ಲಿ ನಮಗೆ NH ಮಾತ್ರ ಇದೆ. ಸೊ NH we can see here, correct? No, so that means what? ಈ 2 hydrogen atoms are replaced by ethyl group ಅಂತ ತಗೊಳ್ತೀವಿ. that is NH, then C2H5 ಮತ್ತೆ C2H5, NH C2H5 C2H5. so this is what ಸೊ ಇದಕ್ಕೆ 2 ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ಬೈ C2H5 ಆಗಿರೋದ್ರಿಂದ ಸೆಕೆಂಡರಿ ಅಮೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಬಂದಾಗ ಅಗೈನ್ ಹಿಯರ್ ನಮಗೆ 1 ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗಿರೋದ್ರಿಂದ ವಿತ್ 2 ಅರೈಲ್ ರಿಂಗ್, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಅಸ್ ದಿಸ್ ಇಸ್ ಎ ಪ್ರೈಮರಿ ಅಮೈನ್. ಓಕೆ, ಅಂಡ್ ಇಲ್ಲಿ ಬಂದಾಗ ಓನ್ಲಿ ನೈಟ್ರೋಜನ್ ಆಟಮ್ ಇಸ್ ದೇರ್. ಫಂಕ್ಷನಲ್ ಗ್ರೂಪ್ ನಮಗೆ ನೈಟ್ರೋಜನ್ ಮಾತ್ರ ಪ್ರೆಸೆಂಟ್ ಇತ್ತು ಅಂದ್ರೆ ರಿಮೈನಿಂಗ್ ಆಲ್ ದ ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ವಿತ್ ವಾಟ್? ಅದರ್ ಗ್ರೂಪ್ಸ್. ಸೊ ದಟ್ ಈಸ್ ಒನ್ ಆಲ್ಕೈಲ್ ಗ್ರೂಪ್ ಆಗಿದೆ, ಇನ್ನೊಂದು ಅರೈಲ್ ಗ್ರೂಪ್ ಆಗಿದೆ. ಸಿ, ಐಲ್ ಎಕ್ಸ್ಪ್ಯಾಂಡ್ ದಿಸ್ ಲಾಸ್ಟ್ ಎಕ್ಸಾಂಪಲ್. ಸೊ ನೈಟ್ರೋಜನ್ ಆಟಮ್, ಸೊ ಒಂದು ಸೈಡು CH3 ಇದೆ, 2 ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ಬೈ ಆಲ್ಕೈಲ್ ಗ್ರೂಪ್, ಅಂಡ್ ಅನದರ್ ಸೈಡ್ ವಿ ಕ್ಯಾನ್ ಸಿ ಅನ್ ಅಟ್ಯಾಚ್ಮೆಂಟ್ ಆಫ್
We can see an attachment of what? Aryl ring. So like this. Okay, so this is the structure of the last example. Last example ಇದು structure ಆಗುತ್ತೆ. So ಇದರಲ್ಲಿ ನಮಗೆ so here what happens? So the function like the in ammonia, two hydrogen atoms are replaced by alkyl group and another one hydrogen atom is replaced by what? Aryl group ಆಗಿರೋದ್ರಿಂದ so this is tertiary amine ಅಂತ ನಾವು represent ಮಾಡ್ತೀವಿ. Tertiary amine. Okay, so these are the primary amines, secondary amines ಮತ್ತೆ tertiary amines ಆಗಿ ನಾವು ಈ ರೀತಿ ಏನ್ ಮಾಡ್ತೀವಿ ಕ್ಲಾಸಿಫೈ ಮಾಡ್ತಾ ಬರ್ತೀವಿ. Then so this is about the classification of amines. I hope you all understanding how we are going to classify the based on number of replacement of hydrogen with the alkyl group ಅಥವಾ aryl group ಇಂದ ಯಾವ ರೀತಿ ರಿಪ್ಲೇಸ್ ಆಗುತ್ತೆ ಅನ್ನೋದನ್ನ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ಯೂಶುವಲಿ ನಾವು ನಾಮಿನಿಕ್ಲೇಚರ್ ಕಾಮನ್ ನೇಮ್ ಅಂತ ಫಸ್ಟ್ ನೇಮ್ ಅಲ್ಲಿ ನೇಮಿಂಗ್ ಮಾಡ್ತೀವಿ. ಸೊ ದ ಫಸ್ಟ್ ಒನ್ ಇಸ್ ವಾಟ್? ಕಾಮನ್ ನೇಮ್. And the second one we are going to give what? The name is IUPAC name. Okay, so the first one we are going to give the naming for the amines is common name, and second one is the standard system, that is IUPAC naming ಮಾಡ್ತಾ ಹೋಗ್ತೀವಿ compounds ಗೆ. ಸೊ ಕಾಮನ್ ಸಿಸ್ಟಮ್ ಅಲ್ಲಿ ನಾವು ಆಕ್ಚುಲಿ ಕಾಮನ್ ಆಗಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಮೈನ್ಸ್ ಅಂತ ಅಂದ್ರೆ, ಸೊ ದಟ್ ಇಸ್ ಆಲ್ಕೈಲ್ ಅಮೈನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಕಾಮನ್ ನೇಮ್ ಅನ್ನ ಆಲ್ಕೈಲ್ ಅಮೈನ್. ಸೊ ದಟ್ ಮೀನ್ಸ್ ಆಲ್ಕೈಲ್ ಗ್ರೂಪ್ ನ ಫಸ್ಟ್ ರೆಪ್ರೆಸೆಂಟ್ ಮಾಡಿ, ದಟ್ ಈಸ್ RNH2 ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ನೇಮ್ ಅನ್ನ ಕೊಟ್ರೆ ಅದನ್ನ ಆಲ್ಕೈಲ್ ಅಮೈನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಅಂಡ್ ಆಲ್ಸೋ ದಿಸ್ ಇಸ್ ಪ್ರೈಮರಿ ಅಮೈನ್ ಕೇಸ್. ದಿಸ್ ಇಸ್ ಅಂಡರ್ ಪ್ರೈಮರಿ ಅಮೈನ್ ಕೇಸ್. ಅದೇ ನಾವು ಸೆಕೆಂಡರಿ ಮತ್ತೆ ಟರ್ಷಿಯರಿ ಅಮೈನ್ಸ್ ಕೇಸ್ಗೆ ಬಂದಾಗ ಅದರಲ್ಲಿ ವೆನ್ 2 or more ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ವಿತ್ ದ ಸೇಮ್ ಗ್ರೂಪ್ಸ್ ಆಗಿದ್ರೆ ಅದಕ್ಕೆ ನಾವು ಪ್ರಿಫಿಕ್ಸ್ ನ ಕೊಡೋದ್ರ ಮುಖಾಂತರ. ಸೊ ಇನ್ ಸೆಕೆಂಡರಿ ಅಂಡ್ ಟರ್ಷಿಯರಿ ಅಮೈನ್ಸ್ ಅಲ್ಲಿ so if R group is the same, R is the same idre, so by giving prefixes di, tri, tetra. Okay, di, tri, tetra ಅನ್ನೋ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಬಿಫೋರ್ ದ ಆಲ್ಕೈಲ್ ಗ್ರೂಪ್. di, tri used before alkyl group. Before alkyl group. ಓಕೆ, ಸೊ ಈ ರೀತಿ ನಾವೇನ್ ಮಾಡ್ತೀವಿ ಕಾಮನ್ ನೇಮ್ ಅನ್ನ ಅಮೈನ್ಸ್ ಗೆ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಅಮೈನ್ಸ್ ಅಂತ ಅಂದ್ರೆ, ಸೊ ಯೂಶುವಲಿ ಕಾಮನ್ ನೇಮ್ಸ್ ಫಾರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿ ವಿಲ್ ಗಿವ್ ಬೈ ಕನ್ಸಿಡರಿಂಗ್ ವಾಟ್ ದ ಕಾಂಪೌಂಡ್ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಸೋರ್ಸ್ ಇಂದ ನಾವು ಕನ್ಸಿಡರ್ ಮಾಡಿ ಕಾಮನ್ ನೇಮ್ ನ ಕೊಡ್ತೀವಿ. ಅಂಡ್ ಆಲ್ಸೋ ಪ್ರಿಫಿಕ್ಸ್ ಲೈಕ್ ಕಾಮನ್ ನೇಮ್ ಅನ್ನ ಫಾರ್ ಅಮೈನ್ಸ್, ಎಸ್ಪೆಷಲಿ ಅಮೈನ್ಸ್ ಗೆ ಆಲ್ಕೈಲ್ ಅಮೈನ್ ಅಂತ ಕೊಡ್ತೀವಿ ಇನ್ ಕೇಸ್ ಆಫ್ ಪ್ರೈಮರಿ ಅಮೈನು. ಇನ್ ಕೇಸ್ ಆಫ್ ಸೆಕೆಂಡರಿ ಅಮೈನ್ ಅಲ್ಲಿ ಇಫ್ ಆರ್ ಗ್ರೂಪ್ಸ್ ಆರ್ ಸೇಮ್ ಇದ್ರೆ ಅದಕ್ಕೆ ಪ್ರಿಫಿಕ್ಸ್ ನ ಕೊಡೋದ್ರ ಮುಖಾಂತರ ಲೈಕ್ ಡೈ, ಟ್ರೈ ಅಥವಾ ಡೈ ಮತ್ತೆ ಟ್ರೈ ಪ್ರಿಫಿಕ್ಸಸ್ ನ ಯೂಸ್ ಮಾಡಿಕೊಂಡು ಬಿಫೋರ್ ಆಲ್ಕೈಲ್ ಗ್ರೂಪ್ ಅದಕ್ಕೆ ನಾವು ನೇಮಿಂಗ್ ಮಾಡ್ತಾ ಹೋಗ್ತೀವಿ ಇನ್ ಕೇಸ್ ಆಫ್ ಅಮೈನ್ಸ್. ಅದೇ ರೀತಿ ನಾವು IUPAC ನೇಮ್ ಅಂತ ಬಂದಾಗ, ಸೊ ಯೂಶುವಲಿ IUPAC ನೇಮ್ ಅಲ್ಲಿ ಫಸ್ಟ್ ನಾವು ರೂಟ್ ವರ್ಡ್ ನ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಸಫಿಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಪ್ರಿಫಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾ? ಸೊ ಈಗ ರೂಟ್ ವರ್ಡ್ ಅಂತ ಅಂದ್ರೆ ಏನು? ಹೌ ಮೆನಿ ನಂಬರ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇದೆ, ಅದ್ರ ಬೇಸ್ಡ್ ಮೇಲೆ ನಾವು ಏನ್ ಮಾಡ್ತೀವಿ ರೂಟ್ ವರ್ಡ್ ಅನ್ನ ಕೊಡ್ತೀವಿ. ದೆನ್ ಸಫಿಕ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಪ್ರೈಮರಿ ಸಫಿಕ್ಸ್ ಮತ್ತೆ ಸೆಕೆಂಡರಿ ಸಫಿಕ್ಸ್. ಅದೇ ರೀತಿ ಪ್ರಿಫಿಕ್ಸ್ ಅಲ್ಲೂ ಪ್ರೈಮರಿ ಪ್ರಿಫಿಕ್ಸ್, ಸೆಕೆಂಡರಿ ಪ್ರಿಫಿಕ್ಸ್ ಅಂತ ಕೊಡ್ತೀವಿ. ಸೊ ಸಫಿಕ್ಸ್ ಅಲ್ಲಿ ಪ್ರೈಮರಿ ಸಫಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ಇನ್ ಬಿಟ್ವೀನ್ ಕಾರ್ಬನ್ ವಿಚ್ ಟೈಪ್ ಆಫ್ ಬಾಂಡ್ಸ್ ಆರ್ ಪ್ರೆಸೆಂಟ್, ಇದರ್ ಇಟ್ ಇಸ್ ಸಿಂಗಲ್ ಬಾಂಡ, ಡಬಲ್ ಬಾಂಡ ಅಥವಾ ಟ್ರಿಪಲ್ ಬಾಂಡ ಬೇಸ್ಡ್ ಮೇಲೆ ಐನ್ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಲೈಕ್ ವೈಸ್ ಸೊ ಸೆಕೆಂಡರಿ ಸಫಿಕ್ಸ್ ಅಂತ ಬಂದಾಗ ವಿಚ್ ಫಂಕ್ಷನಲ್ ಗ್ರೂಪ್ ಇಸ್ ಪ್ರೆಸೆಂಟ್ ಇನ್ ದಟ್ ಅನ್ನೋದ್ರ ಬೇಸ್ಡ್ ಮೇಲೆ ನಾವು ಏನ್ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ರೈಟ್ ದ ಸೆಕೆಂಡರಿ ಸಫಿಕ್ಸ್. ಓಕೆ, ಸೊ ಈಗ ಇಲ್ಲಿ ನಾವು ಸೆಕೆಂಡರಿ ಸಫಿಕ್ಸ್
ಆಲ್ಕನಮೈಡ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಲ್ಕನಮೈಡ್ಸ್. ಸೊ ಫಾರ್ ದಿಸ್ ಟರ್ಮಿನಲ್ ನಾವೇನಿದೆ ನ ಯೂಸ್ ಮಾಡ್ತೀವಿ. ಆಲ್ಕೇನ್ ಇಸ್ ರಿಪ್ಲೇಸ್ಡ್ ಬೈ ದ ವರ್ಡ್ ಅಮೈನ್. ಆಲ್ಕೇನ್ ಏನಿದೆ, ಆಲ್ಕೇನ್ ಅಲ್ಲಿ ನ ನಾವು ತೆಗೆದ್ಬಿಟ್ಟು ಆಲ್ಕನಮೈನ್ ಬೈ ರಿಮೂವಿಂಗ್ ಸೊ ವಿ ಆರ್ ಗೋಯಿಂಗ್ ಟು ಗಿವ್ ನೇಮ್ ವಾಟ್, ಏನಮೈನ್. ಓಕೆ, ಏನಮೈನ್ ಅಂತ. ದಟ್ ಮೀನ್ಸ್ ಆಲ್ಕ ಆಗಿರೋದ್ರಿಂದ ಆಲ್ಕನಮೈನ್ ಅಂತ ನಾವು ನೇಮಿಂಗ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇನ್ ಕೇಸ್ ಆಫ್ ಮೋರ್ ದ್ಯಾನ್ ಒನ್ ಅಮೈನೋ ಗ್ರೂಪ್ ಇತ್ತು ಅಂತ ಅಂದ್ರೆ ಇನ್ ಡಿಫರೆಂಟ್ ಪೊಸಿಷನ್ಸ್ ಆಫ್ ಎ ಪೇರೆಂಟ್ ಚೈನ್, ದೇರ್ ಪೊಸಿಷನ್ಸ್ ಆರ್ ಅಟ್ಯಾಚ್ಡ್ ಟು ದ ಪೊಸಿಷನ್ಸ್ ನ. ಇನ್ ಕೇಸ್ ಆಫ್ ಸೇಮ್ ಎಕ್ಸಾಂಪಲ್ ಅಲ್ಲಿ ಮೋರ್ ದ್ಯಾನ್ ಒನ್ ಅಮೈನ್ ಗ್ರೂಪ್ ಪ್ರೆಸೆಂಟ್ ಇತ್ತು ಅಂತ ಅಂದ್ರೆ ಸಿ ಅಮೈನ್ ಗ್ರೂಪ್ಗೆ ಸೂಟಬಲ್ ಆಗಿ ನಾವು ಬೇಸ್ಡ್ ಆನ್ ಪ್ರಿಯಾರಿಟಿ ಬೇಸ್ಡ್ ನಂಬರಿಂಗ್ ಪ್ರಿಯಾರಿಟಿ ಬೇಸ್ಡ್ ಮೇಲೆ ಏನ್ ಮಾಡ್ತೀವಿ, ಡೈ, ಟ್ರೈ, ಟೆಟ್ರಾ ಅಂತ ಚೂಸ್ ಮಾಡಿಬಿಟ್ಟು ಸೊ ವಿ ಆರ್ ಗೋಯಿಂಗ್ ಟು ಗಿವ್ ದ ಸಫಿಕ್ಸ್ ಆಸ್ ಓನ್ಲಿ. ಓಕೆ, ಸೊ ಈಗ ಇದಕ್ಕೆ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ತಗೊಳ್ಳೋಣ ಫಾರ್ ದ ನಾಮಿನಿಕ್ಲೇಚರ್ ಆಫ್ ಅಮೈನ್ಸ್. ಸೊ ಯಾವ ರೀತಿ ನಾವು ನೇಮಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸಿ ಫಸ್ಟ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್. ಸೊ ಅದಕ್ಕೆ ನಾವು ಕಾಮನ್ ನೇಮ್ ಬರಿತಾ ಹೋಗೋಣ ಒನ್ ಬೈ ಒನ್. ಅಂಡ್ IUPAC ನಾಮಿನಿಕ್ಲೇಚರ್ ಅನ್ನು ಸಹ ಬರೆಯೋಣ. ಓಕೆ, ಸೊ ನಾಮಿನಿಕ್ಲೇಚರ್. Nomenclature under first I'll write compound. Next, what is the common name? Common name. And what is a IUPAC name? IUPAC name. Okay. ಸೊ ಈಗ ಸಿಂಪಲ್ ಅಮೈನ್ಸ್ ಇಂದ ನಾನು ಬರ್ಕೊಳ್ತಾ ಹೋಗ್ತೀನಿ ಒನ್ ಬೈ ಒನ್. ಎಸ್, ಸೊ ದ ಫಸ್ಟ್ ಒನ್ ಇಸ್ CH3NH2. ಫಸ್ಟ್ ಒನ್ CH3NH2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇದಕ್ಕೆ ವಾಟ್ ಇಸ್ ದ ಕಾಮನ್ ನೇಮ್ ಅಂತ ಹೇಳಿದ್ರೆ, ಕಾಮನ್ ನೇಮ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಆಲ್ಕಮೈನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕಾಮನ್ ನೇಮ್ ಇಸ್ ಗೋಯಿಂಗ್ ಟು ರೆಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ವಾಟ್, ಆಲ್ಕ್ ಅಮೈನ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ಈಗ ಆಲ್ಕ್ ಗ್ರೂಪ್ ಬಂದು ಮೀಥೈಲ್ ಇರೋದ್ರಿಂದ ಮೀಥೈಲ್ ಅಮೈನ್ ಏನಿದೆ, ಸೊ ದಟ್ ಈಸ್ ದ ಕಾಮನ್ ನೇಮ್. ಮೀಥೈಲ್ ಅಮೈನ್ ಇಸ್ ವಾಟ್ ಕಾಮನ್ ನೇಮ್ ಫಾರ್ ದ ಗಿವನ್ ಕಾಂಪೌಂಡ್. ಸೊ ಅದೇ ನಾವು IUPAC ನೇಮಕ್ಕೆ ಬಂದ್ರೆ ನಾನು ಯಾವ ರೀತಿ ಹೇಳಿದ್ದೀನಿ, ಆಲ್ಕ್ ಗ್ರೂಪ್ ಅಲ್ಲಿ ನ ತೆಗೆದ್ಬಿಟ್ಟು ನಾವು ಅಮೈನ್ ಫಾಲೋಡ್ ಬೈ ಅಮೈನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ರೂಟ್ ವರ್ಡ್ ಫಸ್ಟ್ ಏನಿದೆ ಇಲ್ಲಿ ಒನ್ ಕಾರ್ಬನ್ ಆಟಮ್ ಇರೋದ್ರಿಂದ ಮೀತ್ ಆಗುತ್ತೆ, ಮೀತ್ ಏನ್. ಸೊ ಇಲ್ಲಿ ಏನ್ ಅಂದ್ರೆ ಬರಿಬೇಕು. ಸೊ ನ ರಿಮೂವ್ ಮಾಡಿಬಿಟ್ಟು ಏನ್ ಮಾಡ್ತಿದ್ದೀನಿ, ಅಮೈನ್ ಅಂತ ಆಡ್ ಮಾಡ್ತೀನಿ. So that is methanamine is the IUPAC name for the given example. Okay, methanamine is the IUPAC name for what? Given example. So then next ಅದಾದ್ಮೇಲೆ second one example ಹೋಗೋಣ. second one, so I will consider CH3NH ಮತ್ತೆ CH3CHNH2 CHNH2 ಮತ್ತೆ CH3. ಸೊ ದಿಸ್ ಇಸ್ ದ ಗಿವನ್ ಕಾಂಪೌಂಡ್. ಈಗ ಇದಕ್ಕೆ ನಾವು ಯಾವ ರೀತಿ ಕಾಮನ್ ನೇಮ್ ಕೊಡ್ತೀವಿ ಅಂತ ಅಂದ್ರೆ, ಆಲ್ಕ್ ಟರ್ಮ್ಸ್ ಎಷ್ಟಿದೆ ಇಲ್ಲಿ, ನಮಗೆ 3 ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇದೆ. ಸೊ ಕರೆಕ್ಟ್. ಅಂಡ್ ಆಲ್ಸೋ ಒನ್ ಸೈಡ್ ಬ್ರಾಂಚಿಂಗ್ ಅಲ್ಲಿ NH2 ಪ್ರೆಸೆಂಟ್ ಇರೋದ್ರಿಂದ ಐಸೋ ಆಲ್ಕ್ ಟರ್ಮ್ ಯಾವುದು, 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೊಪೈಲ್ ಅಂತ ಹೇಳ್ತೀವಿ. ಐಸೋಪ್ರೊಪೈಲ್ ಅಮೈನ್ is the common name for this, isopropyl amine. Then if we come to the IUPAC naming, IUPAC nomenclature ಗೆ ಬಂದಾಗ, ಸೊ ಇಲ್ಲಿ ನಾವು ಫಸ್ಟ್ ನಂಬರಿಂಗ್ ಮಾಡಬೇಕಾಗುತ್ತೆ. ಇನ್ ಆರ್ಡರ್ ಟು ಗೆಟ್ ದ ಕಾರ್ಬನ್ ಆಟಮ್ ಹ್ಯಾಸ್ ಟು ಗೆಟ್ ದ ಲೀಸ್ಟ್ ಪ್ರಿಯಾರಿಟಿ ವಿಚ್ ಅಟ್ಯಾಚ್ಡ್ ಟು ದ ಅಮೈನ್ ಗ್ರೂಪ್. ಓಕೆ, ಸೊ ಈಗ ನಾನು ಇದಕ್ಕೆ ನಂಬರಿಂಗ್ ಮಾಡ್ತಾ ಹೋದ್ರೆ, ಸೊ ವಿ ಕ್ಯಾನ್ ಗಿವ್ ನಂಬರಿಂಗ್ ಇನ್ ಸಚ್ ಎ ವೇ ದಟ್ ಫ್ರಮ್ ಲೆಫ್ಟ್ ಟು ರೈಟ್ ಕೊಟ್ರು ಅಥವಾ ರೈಟ್ ಟು ಲೆಫ್ಟ್ ಕೊಟ್ರು, ಸೊ NH2 ಅಟ್ಯಾಚ್ಡ್ ಕಾರ್ಬನ್ ಆಟಮ್ ಕ್ಯಾರೀಸ್ ವಾಟ್, ಸೆಕೆಂಡ್ ಪೊಸಿಷನ್ ಅನ್ನ ಕ್ಯಾರಿ ಮಾಡೋದ್ರಿಂದ, ಸೊ ನಾವು ಅಂಡ್ ದ ರೂಟ್ ವರ್ಡ್ ಏನಾಗುತ್ತೆ, ದಟ್ ಈಸ್ 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ವಿ ಕನ್ಸಿಡರ್ಡ್ ಆಸ್ ಪ್ರೊಪೋ.
ಸೊ ಪ್ರೋಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರೋಪ್ ದೆನ್ 2 ಹತ್ರ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ NH2 ಅಟ್ಯಾಚ್ ಆಗಿರೋದ್ರಿಂದ 2 amine. Probe to amine is the IUPAC nomenclature. Probe to amine. Next, we'll move on to the third question. Yes, next question, and sorry, next example ತಗೊಳ್ಳೋಣ. How to give the naming for the compound ಅಂತ. Third example is CH3, CH2, CH2, NCH3 ಮತ್ತೆ CH3. ಈಗ ವಾಟ್ ಈಸ್ ದ IUPAC ನೇಮಿಂಗ್ ಫಾರ್ ದಿಸ್ ಕಾಂಪೌಂಡ್ ಅಂತ ಅಂದ್ರೆ, ಇಲ್ಲಿ ನಮಗೆ ಆಲ್ಕ್ ಪ್ಲಸ್ ಆಲ್ಕೈಲ್ ಅಮೈನ್, ಆಲ್ಕ್ ಪ್ಲಸ್ ಅಮೈನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ? 5 ಕಾರ್ಬನ್ ಆಟಮ್ಸ್ ಇದೆ. 1 2 3 4 ಅಥವಾ ಲಾಂಗ್ ಚೈನ್ ಬಂದಾಗ ವೇರ್ ಅನದರ್ ಗ್ರೂಪ್ ಇಸ್ ಆಕ್ಟ್ಸ್ ಆಸ್ ವಾಟ್, ನಮಗೆ ಇಟ್ ವಿಲ್ ಆಕ್ಟ್ಸ್ ಆಸ್ ಎ ಎಕ್ಸ್ಟ್ರಾ ಅಮೈನ್ ಗ್ರೂಪ್ಸ್ ಆರ್ ಆಕ್ಟ್ಸ್ ಆಸ್ ವಾಟ್, ಪ್ರಿಫಿಕ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಮ್ಗೆ ಆಲ್ಕ್ ಟರ್ಮ್ ಬಂದು, ಸಿ ಇನ್ ದಿಸ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ದ ಆಲ್ಕ್ ಟರ್ಮ್ನು, ಸಿ ಇಷ್ಟು ಪಾರ್ಟ್ ಏನಿದೆ, ಸೊ ದಟ್ ಈಸ್ ದಿಸ್ ಇಸ್ ಲಾಂಗೆಸ್ಟ್ chain which is attached to the nitrogen atom. Okay, so ಈಗ ಇದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3 ಇರೋದ್ರಿಂದ ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೊಪೈಲ್ ಅಂತ ಹೇಳ್ತೀವಿ. ಅಂಡ್ ನೈಟ್ರೋಜನ್ ಆಟಮ್ ಇರೋದ್ರಿಂದ ಅಮೈನ್, ಪ್ರೊಪೈಲ್ ಅಮೈನ್. ಬಟ್ ಇಲ್ಲಿ ನೈಟ್ರೋಜನ್ ಆಟಮ್ಗೆ 2CH3 ಅಟ್ಯಾಚ್ ಆಗಿರೋದ್ರಿಂದ, okay, for nitrogen atom 2CH3 groups are attached, so that common name is, ಕಾಮನ್ ನೇಮ್ ಏನಾಗುತ್ತೆ, N, N 2CH3 ಗ್ರೂಪ್ಸ್ ಆರ್ ಅಟ್ಯಾಚ್ ಆಗಿರೋದ್ರಿಂದ N, N ಡೈಮಿಥೈಲ್, N, N ಡೈಮಿಥೈಲ್ ಪ್ರೊಪೈಲ್ ಅಮೈನ್ ಅಂತ ಹೇಳ್ತೀವಿ. ಓಕೆ, ಪ್ರೊಪೈಲ್ ಡೈಮಿಥೈಲ್ ಪ್ರೊಪೈಲ್ ಅಮೈನ್, N, N ಡೈಮಿಥೈಲ್ ಪ್ರೊಪೈಲ್ ಅಮೈನ್ ಅಂತ ನಾವು ಚೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಮನ್ ನೇಮ್. ಅದೇ ನಾವು IUPAC ನೇಮಿಂಗ್ ಹೋದ್ರೆ, IUPAC ನೇಮು, ಸೊ ಈ IUPAC ನೇಮಲ್ಲಿ ಏನಾಗುತ್ತೆ, ಸೊ N methyl, N, N dimethyl, again it will becomes a prefix. Then propanamine, instead of propylamine ನಾವು propanamine ಅಂತ ಬರೆದ್ರೆ propanamine. So that is the IUPAC name for the above compound. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ನ ನಾವು ತಗೊಳ್ಳೋಣ. Yes, so fourth example, so I'll write benzene ring ಗೆ NH2 ಅಟ್ಯಾಚ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ವಾಟ್ ಇಸ್ ದ IUPAC ನೇಮ್ ಮತ್ತೆ ಕಾಮನ್ ನೇಮ್ ಅಂತ ಅಂದ್ರೆ, ಸಿ ಫಾರ್ ಕಾಮನ್ ನೇಮ್ ಯೂಶಲಿ ನಾವೇನ್ ಮಾಡ್ತೀವಿ, ಕಾಮನ್ ಆಗಿ ಈ ಕಾಂಪೌಂಡನ್ನ ಕಾಮನ್ ನೇಮ್ ಇಸ್ ಅನಿಲಿನ್. ಕಾಮನ್ ಆಗಿ ಇದನ್ನ ನಾವೇನಂತ ಕರಿತೀವಿ, ಅನಿಲಿನ್ ಅಂತ ಕರಿತೀವಿ. ಸೊ IUPAC ನೇಮಿಂಗ್, IUPAC ನಾಮಿನಿಕ್ಲೇಚರ್ ಅಂತ ಬಂದಾಗ, ಸೊ ಇಟ್ ವಿ ಕಾಲ್ ಇಟ್ ಆಸ್ ಬೆನ್ಝೀನ್ ರಿಂಗ್ಗೆ ಅಮೈನ್ ಅಟ್ಯಾಚ್ ಆಗಿರೋದ್ರಿಂದ ಬೆನ್ಝೀನ್ ಅಮೈನ್. ಓಕೆ, ಬೆನ್ಝೀನ್ ಅಮೈನ್ ಅಂತ ಹೇಳ್ತೀವಿ, ಬೆನ್ಝೀನ್ ಅಮೈನ್. ಓಕೆ, ದೆನ್ ಅದೇ ರೀತಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್, ಫಿಫ್ತ್ ಒನ್, ನೆಕ್ಸ್ಟ್ ಎಕ್ಸಾಂಪಲ್ನ ತಗೊಂಡಾಗ, ಸೊ ಅಲ್ಲಿ ನಾನು ಅಗೈನ್ ವಾಟ್ ಐಲ್ ರೈಟ್, ಕನ್ಸಿಡರ್ ಆರೋಮ್ಯಾಟಿಕ್ ರಿಂಗ್ಗೆ CH3 ಅಟ್ಯಾಚ್ ಆಗಿದೆ ಮತ್ತೆ NH2 ಅಟ್ಯಾಚ್ ಆಗಿದೆ, CH3 ಮತ್ತೆ NH2 ಅಟ್ಯಾಚ್ ಆಗಿದೆ. ಸೊ ಇದನ್ನ ವಿ ಕಾಲ್ ಇಟ್ ಆಸ್ ಕಾಮನ್ ನೇಮ್ ಅಲ್ಲಿ ಆರ್ಥೋಟಾಲಿಡಿನ್ ಅಂತ ಹೇಳ್ತೀನಿ. ಬಿಕಾಸ್ ನಾವು NH2 ನ ಬಿಟ್ಟು ರಿಮೈನಿಂಗ್ ಪಾರ್ಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಬೆನ್ಝಿನ್ ರಿಂಗಿಗೆ CH3 ಅಟ್ಯಾಚ್ ಆಗಿದ್ರೆ ಅದನ್ನ ಟಾಲಿನ್ ಅಂತ ಕರಿತೀವಿ. ಬಟ್ ಇಲ್ಲಿ NH2 ಅಟ್ಯಾಚ್ ಆಗಿರೋದ್ರಿಂದ ಆರ್ಥೋಟಾಲ್ಯುಡಿನ್ ಅಂತ ಹೇಳ್ತೀವಿ. ಓಕೆ, ಆರ್ಥೋಟಾಲ್ಯುಡಿನ್. IUPAC ನೇಮ್ ಬಂದಾಗ 2-methyl. See ಇಲ್ಲಿ ಫಸ್ಟ್ this one, second one, third one, fourth one, fifth one, sixth one. So that IUPAC name we can give 2-methyl
ಬೆನ್ಝೀನ್ ಅಮೈನ್. ಸೊ ಉಳಿದಿರೋದೇನಿದೆ ಬೆನ್ಝೀನ್ ಅಮೈನ್ ನಮಗೆ IUPAC ನೇಮ್ ಅಂತ ಹೇಳ್ಬೋದು. ಬೆನ್ಝೀನ್ ಅಮೈನ್ ಇಸ್ ದ IUPAC ನೇಮಿಂಗ್. ದೆನ್ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಐ ವಿಲ್ ಟೇಕ್. ಸೊ ದಟ್ ಈಸ್ ಇಲ್ಲಿ ನಮಗೆ ಒಂದು ಬೆನ್ಝೀನ್ ರಿಂಗನ್ನು ತಗೊಳ್ತೀನಿ. ಸೊ ದಟ್ CH2 ಅಟ್ಯಾಚ್ ಆಗಿರುತ್ತೆ ಎನ್, ಆ್ಯಂಡ್ CH2 CH3 ಅಟ್ಯಾಚ್ ಆಗಿರುತ್ತೆ. ದೆನ್ ಅಗೈನ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಬೆನ್ಝೀನ್ ರಿಂಗು ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ಇಲ್ಲಿ ನಮಗೆ ಕಾಮನ್ ನೇಮ್ ಅವಶ್ಯಕತೆ ಇಲ್ಲ. ಈ ಥರ ಕಾಂಪೌಂಡ್ಸ್ ಇದ್ದಾಗ ಹೌ ಟು ಗಿವ್ ದ IUPAC ನೇಮ್ ಅಂತ ಅಂದರೆ ಎನ್ ಬೆನ್ಝೈಲ್. ನೋಡಿ ಈ ಎನ್ಗೆ ಸೊ ದಿಸ್ ಗ್ರೂಪ್ ಏನು ಅಟ್ಯಾಚ್ ಆಗಿದೆ ದಟ್ ಈಸ್ ಬೆನ್ಝೀನ್ ವಿತ್ CH2. ಬೆನ್ಝೀನ್ ವಿತ್ ವಾಟ್ CH2. ಇದನ್ನ ಬೆನ್ಝೈಲ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಎನ್ ಬೆನ್ಝೈಲ್ ಮತ್ತೆ ಎನ್ ಈಥೈಲ್. ನೋಡಿ ದಿಸ್ ಇಸ್ ಈಥೈಲ್ ಗ್ರೂಪ್. ಫಸ್ಟ್ ಪ್ರಿಫರೆನ್ಸ್ ಇಸ್ ಆರೋಮ್ಯಾಟಿಕ್ ರಿಂಗು ಎನ್ ಬೆನ್ಝೈಲ್, ಎನ್ ಈಥೈಲ್, ಬೆನ್ಝೀನ್ ಅಮೈನ್. ಉಳಿದಿರೋದೇನು ಉಳ್ಕೊಂಡಿದೆ ದಿಸ್ ಇಸ್ ಥರ್ಡ್ ಪಾರ್ಟ್ ಬೆನ್ಝೀನ್ ಅಮೈನ್. ಸೊ ದಟ್ ಎನ್ ಮೀಥೈಲ್ ಎನ್ ಬೆನ್ಝೈಲ್, ಎನ್ ಬೆನ್ಝೈಲ್, ಎನ್ ಈಥೈಲ್, ಎನ್ ಬೆನ್ಝೈಲು, ಎನ್ ಈಥೈಲ್, benzenamine. Benzenamine is the product. N-benzyl, N-ethyl is the N-ethyl, benzenamine is the product ಅಂತ ನಾವು ಹೇಳ್ತೀವಿ. ಓಕೆ, so with this I'll stop the naming of the compound. Next topic we will discuss about the preparation of amines. How to prepare the amines we'll see one by one.